ಬಿಗ್ ಬಾಸ್ ಸೀಸನ್ 11 ಮುಗೀತು. ಹಾಗಾದರೆ ಮುಂದಿನ ಸೀಸನ್ಗೆ ನಿರೂಪಣೆ ಮಾಡೋರು ಯಾರು? ಇಡೀ ಕಾರ್ಯಕ್ರಮ ಹೋಸ್ಟನ್ನು ಕಳೆದ 10 ವರ್ಷದಿಂದ ಸುದೀಪ್ ಅವರು ನಡೆಸ್ಕೊಂಬರ್ತಾಯಿದ್ರು. ಆದರೆ ಸುದೀಪ್ ಅವರು ಇದೇ ನನ್ನ ಕೊನೆಯ ಸೀಸನ್, ಇನ್ನು ಮುಂದೆ ಬಿಗ್ ಬಾಸ್ ಶೋಗೆ ನಾನಿರಲ್ಲ ಅಂತ ಹೇಳಿದರು. ಅದಾದಮೇಲೂ ಕೂಡ ಮತ್ತೆ ಒಂದು ಭಾವುಕವಾಗಿ ಅವರು ಬರಹವನ್ನು ಕೂಡ ಮಾಡಿದರು. ಎಷ್ಟೋ ಜನರಿಗೆ ಸುದೀಪ್ ಅವರು ಬಿಗ್ ಬಾಸ್ ನಡೆಸ್ಕೊಡಲ್ಲ ಅಂತ ಗೊತ್ತಾದ ಮೇಲೆ ಒಂದಿಷ್ಟು ಬೇಸರ ಆಗಿದ್ದು ನಿಜ, ಕಾಮೆಂಟ್ಸ್ಗಳು ಬಂದಿದ್ದು ನಿಜ. ಅದರಲ್ಲೂ ಅವ್ರ ಫ್ಯಾನ್ಸ್ ಅಂತೂ ಸಿಕ್ಕಾಬಟ್ಟೆ ಬೇಸರಗೊಂಡಿದ್ದರು. ಯಾವ ಮಟ್ಟಕ್ಕೆ ಅಂದರೆ ನಾವು ಸುದೀಪ್ ಇಲ್ಲದ ಬಿಗ್ ಬಾಸನ್ನೇ ನೋಡೋದಿಲ್ಲ ಅಂತ. ಬರೀ ಅವ್ರ ಫ್ಯಾನ್ಸ್ ಅಷ್ಟೇ ಅಲ್ಲ, ಕರ್ನಾಟಕದ ಭಾಳಷ್ಟು ಜನ ಸುದೀಪ್ ಅವರ ನಡೆಸ್ಕೊಳ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಅವರೇ ಇಲ್ಲ ಅಂದರೆ ನಾವು ಬಿಗ್ ಬಾಸ್ ಯಾಕೆ ನೋಡಬೇಕು ಅನ್ನೋ ಮಟ್ಟಕ್ಕೂ ಕೂಡ ಕಾಮೆಂಟ್ಗಳು ಮಾಡಿದರು. ಆದರೆ ಇವತ್ತು ಒಂದು ಬಿಗ್ ಬಾಸ್ ಕುರಿತಾದಂಥ ಒಂದು ಶೋ ಏನು ನಡೀತು, ಅದರ ಸಂಬಂಧಪಟ್ಟಂಗೆ ಒಂದು ಪ್ರೆಸ್ ಮೀಟ್ ಆಯಿತು. ಪ್ರೆಸ್ ಮೀಟಲ್ಲಿ ವಿನ್ನರ್ ಹನುಮಂತು ಇದ್ದರು, ಆಮೇಲೆ ರನ್ನರ್ ಅಪ್ ಆದಂತಹ ತ್ರಿವಿಕ್ರಮ್ ಮತ್ತು ರಜತ್, ಈ 3 ಜನ ಕೂತ್ಕೊಂಡು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಅವರ ಜೊತೆಗೆ ಏನು ಬಿಗ್ ಬಾಸ್ ಶೋದ ನಿರ್ದೇಶಕ ಏನಿದ್ದಾರೆ ಪ್ರಕಾಶ್ ಗೋಪಾಲ್ ಕೃಷ್ಣ ಅವರು ಕೂಡ ಇದ್ದರು. ಅಲ್ಲಿ ಅವರಿಗೊಂದು ಪ್ರಶ್ನೆ ಎದುರಾಯಿತು. ಏನು ಅಂದರೆ, ಬಿಗ್ ಬಾಸ್ ಸೀಸನ್ 11 ಇಲ್ಲಿವರೆಗೂ ಸುದೀಪ್ ಅವರು ಇಡೀ ಕಾರ್ಯಕ್ರಮದ ಹೋಸ್ಟ್ ಆಗಿದ್ದರು, ಯಶಸ್ವಿಯಾಗಿ ನಡೆಸ್ಕೊಟ್ರು. ಅವರಿದ್ದಂಥ ಬಿಗ್ ಬಾಸ್ ಅತ್ಯಂತ ಯಶಸ್ವಿಯಾಗಿ ನಡೆದಿದ್ದಂತೂ ನಿಜ, ಸಾಕಷ್ಟು TRPಗೂ ಕೂಡ ಒಳಪಟ್ಟಿತ್ತು. ಆದರೆ ಮುಂದಿನ ಬಿಗ್ ಬಾಸ್ ಸೀಸನ್ಗೆ ಅವರು ಇರಲ್ಲ, ಹೇಗೆ, ಯಾರು ಬರ್ತಾರೆ ಅಂತ ಅವರು ಮೈಕ್ ಎತ್ಕೊಂಡು ಉತ್ತರ ಕೊಟ್ಟಿದ್ದಿಷ್ಟು. ನೀವು ಸುದೀಪ್ ಇಲ್ಲದ ಬಿಗ್ ಬಾಸ್ನ ಊಹಿಸ್ಕೊಳ್ಳೋದಕ್ಕೂ ಆಗಲ್ಲ. ಅವರಿಲ್ಲ ಅಂದರೆ ಬಿಗ್ ಬಾಸ್ ನಡೆಯುತ್ತಾ? ಬಿಗ್ ಬಾಸ್ ಶೋ ಆದರೆ ಹೇಗಾಗುತ್ತೆ? ನೋಡ್ತಾ ಇರ್ರಿ, ಮುಂದಿನ ಸೀಸನ್ಗೂ ಅವರೇ ಇರ್ತಾರೆ ಅಂಥೇಳಿ ಒಂದು ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಬಿಗ್ ಬಾಸ್ ಸೀಸನ್ನು ಮುಂದಿನ ವರ್ಷ ನಡೆಯುತ್ತೆ, ಮುಂದಿನ ವರ್ಷ ಕೂಡ ಸುದೀಪ್ ಇರ್ತಾರೆ ಅನ್ನೋ ಅರ್ಥದಲ್ಲಿ ಅವ್ರು ಮಾತಾಡಿದ್ದಾರೆ. ನಾವು ಅವರನ್ನು ಒಪ್ಪಿಸಿ ಕರೆ ತರ್ತೀವಿ ಅಂತ ಕೂಡ ಏನು ತುಂಬ ಹುಮ್ಮಸ್ಸಿನಿಂದ ಕಾನ್ಫಿಡೆನ್ಸ್ ಆಗಿ ಹೇಳಿದ್ದಾರೆ. ಬಿಗ್ ಬಾಸ್ ಶೋ ಸಾಕು ಅಂತೇಳಿ ಸುದೀಪ್ ಅವರು ಹೇಳಿರೋ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ ಶೋಗೆ ಯಾರಾಗ್ತಾರೆ ನೆಕ್ಸ್ಟ್ ಹೋಸ್ಟ್ ಅಂತ ಕೇಳಿದಾಗ ಅವರು ಬಿಗ್ ಬಾಸ್ನ ಬಿಟ್ಟು, ಸುದೀಪ್ ಅವ್ರನ್ನ ಬಿಟ್ಟು ಬೇರೆ ಯಾರೂ ಬರೋಕ್ಕಾಗಲ್ಲ, ಬಿಗ್ ಬಾಸ್ಗೆ ಅವರೇ ಇರ್ತಾರೆ. ಕಳೆದ 10 ವರ್ಷಗಳಿಂದ ಕೂಡ ಅವರೇ ನಡೆಸ್ಕೊಂಬಂದರು, ಈ ಸೀಸನ್ ಕೂಡ ಅವರೇ ಮಾಡಿದ್ರು. ಹಿಂದೆ ಅವರು ಹೇಳಿದರು 10 ಸೀಸನ್ ಸಾಕು ಅಂತ, ಆದರೆ 11ನೇ ಸೀಸನ್ ಮಾಡಲಿಲ್ವಾ, ಅವರೇ ಬಂದು ನಡೆಸ್ಕೊಟ್ಟು ಹೋಗಲಿಲ್ವಾ? ಹಾಗೆ ನೆಕ್ಸ್ಟ್ ಸೀಸನ್ಗೂ ಅವರೇ ಇರ್ತಾರೆ, ಅವ್ರನ್ನ ಒಪ್ಪಿಸಿ ನಾವು ಕರೆ ತರ್ತೀವಿ, ನೋಡ್ತಾ ಇರ್ರಿ ಅಂತೇಳಿ ಪ್ರಕಾಶ್ ಗೋಪಾಲ್ ಕೃಷ್ಣ ಅವರು ತುಂಬ ಏನು ಭರವಸೆಯಿಂದಲೇ ಹೇಳಿದ್ದಾರೆ. ಇದು ಎಲ್ಲೋ ಒಂದು ಕಡೆಗೆ ಸುದೀಪ್ ಅವ್ರನ್ನ ಮತ್ತೆ ಅವರು ಒಪ್ಪಿಸಿ ಕರೆ ತರುವಂಥ ಪ್ರಯತ್ನವನ್ನು ಮಾಡ್ತಾರೆ. ಕಲರ್ಸ್ ವಾಹಿನಿಯವರು ಈ ಹಿಂದೆ ಕೂಡ ಅಷ್ಟೇ ಸುದೀಪ್ ಅವರಿಗೆ ತುಂಬ ಆತ್ಮೀಯರಾಗಿದ್ದರು. ಅಷ್ಟೇ ಆತ್ಮೀಯತೆ ಕೂಡ ಸುದೀಪ್ ಅವರಿಗೂ ಇತ್ತು. ಆ ಕಾರಣಕ್ಕೆ ಅವರು ಇಷ್ಟು ವರ್ಷಗಳ ಕಾಲ ಸತತವಾಗಿ ಒಂದೇನೋ ಅವಿನಾಭಾವ ಸಂಬಂಧ, ಒಂದು ಕಲರ್ಸ್ ವಾಹಿನಿಗೂ ಸುದೀಪ್ ಅವರಿಗೂ ಒಂದು ಬೇರೆ ರೀತಿಯಾದಂಥ ಸಂಬಂಧ ಇದೆ. ಆ ಪ್ರೀತಿ, ಆ ವಿಶ್ವಾಸದಿಂದಲೇ ಕಳೆದ 1 ದಶಕಗಳ ಕಾಲ ಅವರು ಮಾಡ್ಕೊಂಬಂದರು. 11ನೇ ಸೀಸನ್ ಕೂಡ ಅವ್ರು ನಡೆಸಿದರು. ಈ ಸೀಸನ್ ನನ್ನ ಕೊನೆಯ ಸೀಸನ್ ಅಂತ ಹೇಳಿದರೂ ಕೂಡ ಈಗ ಅವರು ಬಿಗ್ ಬಾಸ್ ಶೋದ ಏನು ನಿರ್ದೇಶಕರಿದ್ದಾರೆ ಪ್ರಕಾಶ್ ಗೋಪಾಲ್ ಕೃಷ್ಣ, ಅವರು ಕೂಡ ತುಂಬ ಪ್ರೀತಿಯಿಂದನೇ ಹೇಳ್ತಿದ್ದಾರೆ, ಸುದೀಪ್ ಹೊರತಾಗಿ ಬೇರೆ ಯಾರೂ ಬಿಗ್ ಬಾಸ್ ನಡೆಸ್ಕೊಡೋದಕ್ಕೆ ಸಾಧ್ಯ ಇಲ್ಲ, ಅವ್ರನ್ನ ಬಿಟ್ಟರೆ ಬೇರೆ ಯಾರನ್ನೂ ಊಹಿಸ್ಕೊಳ್ಳೋಕ್ಕಾಗುತ್ತೆ ನಾವು. ಹಾಗಾಗಿ ಅವ್ರನ್ನ ಒಪ್ಪಿಸಿ ಕರೆ ತರ್ತೀವಿ, ಅವರು ಕೂಡ ಮುಂದಿನ ಸೀಸನ್ಗೆ ಇರ್ತಾರೆ, ನೀವು ನೋಡ್ತಾ ಇರಿ ಅಂತ ಕೂಡ ಹೇಳಿದ್ದಾರೆ. ಇವರ ಹೇಳಿಕೆ ಈಗ ಸದ್ಯಕ್ಕೆ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಸುದೀಪ್ ಫ್ಯಾನ್ಸ್ಗೆ ಕೂಡ ಎಲ್ಲೋ ಒಂದು ಕಡೆಗೆ ಒಂದು ಪ್ರೀತಿ ವಿಶ್ವಾಸ ಇತ್ತು, ಸುದೀಪ್ ಅವರು ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತೇಳಿ. ಯಾಕಂದರೆ ಅಷ್ಟು ಅಚ್ಚುಕಟ್ಟಾಗಿ ಸುದೀಪ್ ಅವರು ನಡೆಸ್ಕೊಡ್ತಾಯಿದ್ರು. ಇಡೀ ಕಾರ್ಯಕ್ರಮದಲ್ಲಿ ಆ ಶೋನಲ್ಲಿ ಅಷ್ಟೊಂದು ಸ್ಪರ್ಧಿಗಳು ಬಂದರು, ಕಿರ್ಚಾಡಿ ಅರ್ಚಾಡಿ ಕಿತ್ತಾಡಿ ಒದ್ದಾಡಿದರೂ ಕೂಡ ಸುದೀಪ್ ಅವರು ಶೋ ಇದ್ದಾಗ ಮಾತ್ರ ಗಪ್ಚುಪ್ಪಾಗಿರ್ತಾಯಿದ್ರು. ಆಮೇಲೆ ಎಲ್ಲ ತಪ್ಪು ಸರಿಗಳನ್ನು ಸುದೀಪ್ ಅವರು ಮಾತಿನ ಪೆಟ್ಟಿನ ಮೂಲಕನೇ ಹೇಳ್ತಾಯಿದ್ರು. ತುಂಬ ಖಡಕ್ಕಾಗಿ ಉತ್ತರ ಕೊಡ್ತಾಯಿದ್ರು, ಖಡಕ್ಕಾಗಿ ಪ್ರಶ್ನೆ ಮಾಡ್ತಾಯಿದ್ರು, ತಪ್ಪನ್ನು ತಪ್ಪಾಗಿ ನೇರವಾಗಿ ಹೇಳ್ತಾಯಿದ್ರು, ಇಮ್ಮಿಡಿಯೇಟ್ಲಿ ತಪ್ಪನ್ನು ತಿದ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ಅಂತಹ ಖಡಕ್ಕಾಗಿ ಹೇಳಿ ವಾರ್ನಿಂಗ್ ಕೊಡ್ತಂಥ ಸುದೀಪ್ ಈ ಬಿಗ್ ಬಾಸ್ನ ಬಿಟ್ಟು ಹೊರ ಹೋದರೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಇತ್ತು. ಹಾಗಾಗಿ ಬಿಗ್ ಬಾಸ್ ಬಿಡೋದು ಬೇಡ, ಬಿಗ್ ಬಾಸ್ ಶೋನ ನಡೆಸ್ಕೊಂಡು ಹೋಗ್ಬೇಕು ಸುದೀಪ್ ಅವರು ಅಂತ ಹೇಳ್ತಾಯಿದ್ರು. ಎಲ್ಲೋ ಒಂದು ಕಡೆಗೆ ಸುದೀಪ್ ಅವ್ರಿಗೂ ಒತ್ತಡ ಇತ್ತು. ಒಂದು ಕಡೆಗೆ ಸಿನಿಮಾ, ಒಂದು ಕಡೆಗೆ ಶೋ. ಬೇರೆ ಕಡೆ ಸಿನಿಮಾ ಶೂಟಿಂಗ್ ನಡೆಯುವಾಗ ಅಲ್ಲಿಂದ ಬಂದು ಇಲ್ಲಿ ಶೋ ಮುಗಿಸ್ಕೊಂಡು ಮತ್ತೆ ಅಲ್ಲಿಗೆ ಹೋಗೋದು, ಒಂದು ರೀತಿಯಾಗಿ ಒತ್ತಡದಲ್ಲೇ ದಿನಗಳನ್ನು ಕಳೀತಾ ಇದ್ದರು ಸುದೀಪ್. ಆ ಕಾರಣಕ್ಕೆ ಅವರು ಹೇಳಿದ್ದು ನಿಜ. ಒತ್ತಡ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಅವರು ಈ ಹೇಳಿಕೆನ ಕೊಟ್ಟಿರಬಹುದು.
ಆದರೆ ಸುದೀಪ್ ಅವರ ಚಿತ್ರೀಕರಣಕ್ಕೆ ಮತ್ತು ಈ ಶೋಗೆ ತೊಂದರೆ ಇಲ್ಲದಂಗೆ ಆದರೆ ಖಂಡಿತವಾಗಿ ಸುದೀಪ್ ಅವರು ಮುಂದುವರಿಬಹುದು ಅನ್ನೋ ಲೆಕ್ಕಾಚಾರ ಕೂಡ ಈಗ ಎಲ್ಲರಲ್ಲೂ ಇದೆ. ಅದೇ ರೀತಿ ಬಿಗ್ ಬಾಸ್ ಏನು ಶೋ ತಂಡ ಇದೆ, ಆ ತಂಡ ಕೂಡ ಸುದೀಪ್ ಅವರೇ ಇದ್ದರೆ ಚೆನ್ನಾಗಿ ಅನ್ನೋ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದೆ. ಸೊ ಬಿಗ್ ಬಾಸ್ ಶೋದ ನಿರ್ದೇಶಕ ಕೂಡ ಪ್ರಕಾಶ್ ಅವರು ಹೇಳ್ದಂತೆ ಅವ್ರನ್ನ ಒಪ್ಪಿಸಿ ಕರೆ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೊಂದು ವೇಳೆ ಸುದೀಪ್ ಅವರು ಏನಾರು ಒಪ್ಪಿ ಮತ್ತೆ ಏನಾರು ಶೋಗೆ ಬಂದರೆ ಖಂಡಿತವಾಗಿ ಇದು ಮತ್ತೊಂದು ದಶಕಗಳ ಕಾಲ ಈ ಶೋ ಮುಂದುವರಿಯುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿವೆ.